ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ರಾಜಕೀಯ ವಾತಾವರಣ ಬಿಸಿಯಾಗಿದೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಸಿಂಗ್ ನಡುವೆ ಮುಖಾಮುಖಿ ಸಂಘರ್ಷ ನಡೆದಿದೆ. ಈ ವಾದ ವಿವಾದದಲ್ಲಿ ದೇಶದ್ರೋಹಿ ಎಂಬ ಪದ ಬಳಕೆಯಾಗಿದ್ದು ಎರಡು ಪಕ್ಷಗಳ ನಡುವೆ ತೀವ್ರ ಆಕ್ರೋಶ ಹುಟ್ಟುಹಾಕಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಇದೀಗ ಕೇಂದ್ರ ಸಚಿವ ರವನೀತ್ ಸಿಂಗ್ ಅವರಿಗೆ ದೇಶದ್ರೋಹಿ ಎನ್ನುವ ಮೂಲಕ ಮತ್ತೊಂದು ವಾಗ್ವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು, ಇದಕ್ಕೆ ರವನೀತ್ ಸಿಂಗ್ ಕೂಡ ತಿರುಗೇಟು ನೀಡಿದ್ದಾರೆ. ರವನೀತ್ ಸಿಂಗ್ ಅವರು ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ಸಂಸದರ ಬಳಿ ಹಾದು ಹೋಗುತ್ತಿದ್ದಾಗ ರಾಹುಲ್ ಗಾಂಧಿ ಬೆಟ್ಟು ಕಡೆ ಬೆರಳು ತೋರಿಸಿ ಎಲ್ಲಿದ್ದಾರೆ ನೋಡಿ, ದೇಶದ್ರೋಹಿ ಇವರ ಮುಖ ನೋಡಿ ಎಂದು ಹೇಳಿದ್ದಾರೆ. ಮುಂದುವರೆದು ರಾಹುಲ್ ಗಾಂಧಿ, ನಮಸ್ಕಾರ ನನ್ನ ದೇಶದ್ರೋಹಿ ಸ್ನೇಹಿತ, ಚಿಂತಿಸಬೇಡಿ, ನೀವು ಕಾಂಗ್ರೆಸ್ಗೆ ಮರಳಿ ಬನ್ನಿ ಎಂದು ಹೇಳಿದ್ದಾರೆ. ಏನೋ ರಾಹುಲ್ ಗಾಂಧಿ ಮಾತಿಗೆ ಸುಮ್ಮನಿರದ ರವನೀತ್ ಸಿಂಗ್ ಕೂಡ ರಾಹುಲ್ ಗಾಂಧಿಯನ್ನ ದೇಶದ ಶತ್ರು ಎಂದು ಕರೆದಿದ್ದಾರೆ. 1984ರ ಸಿಖ್ ವಿರೋಧಿಗಳು, ಗಲಭೆಗಳು ಮತ್ತು ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ನೆನಪಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ದಾರೆ. ಅವರು ಕೂಡ ದೊಡ್ಡ ದೇಶಭಕ್ತರು ಎಂದು ಭಾವಿಸುತ್ತಾರೆ. ನನ್ನ ಅಜ್ಜ ಸರ್ದಾರ್ ಬಿಯಾನ್ ಸಿಂಗ್ ಅವರನ್ನ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದಿಂದಾಗಿ ಕಳೆದುಕೊಂಡಿದ್ದೇವೆ. ಸ್ವರ್ಣ ಮಂದಿರದಲ್ಲಿ ಗುರು ಗ್ರಂಥ ಸಾಹಿಬ್ ಮೇಲೆ ಗುಂಡು ಹಾರಿಸಲಾಯಿತು. ಸಾವಿರಾರು ಸಿಖ್ಖರನ್ನ ಹತ್ಯೆ ಮಾಡಲಾಯಿತು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯನ್ನ ಶಾಹಿದ್ ಎಂದು ಕರೆಯುತ್ತಾರೆ. ಆದರೆ ನಾನು ಕೂಡ ಶಾಹಿದ್ ಎ ಅಜಮ್ ಬಿಯಾನ್ ಸಿಂಗ್ ಅವರ ಕುಟುಂಬದಿಂದ ಬಂದಿದ್ದೇನೆ ಎಂದು ತಿರುಗೇಟು ಕೊಟ್ಟಿದ್ದಾರೆ. ನಾನು ನಿಮ್ಮೊಂದಿಗೆ ಇದ್ದಾಗ ಚೆನ್ನಾಗಿದ್ದೀರಿ, ಆದ್ರೆ ಈಗ ಬಿಜೆಪಿಯಲ್ಲಿದ್ದೇನೆ ಎಂದು ಇಂತಹ ಭಾಷೆ ಬಳಸುತ್ತಿದ್ದೀರಾ ಅಂತ ರವನೀತ್ ಸಿಂಗ್ ಕುಟುಕಿದ್ದಾರೆ.